ಬಾಗಲಕೋಟದಲ್ಲಿ ಚುನಾವಣಾ ಕಣ ಕಾವೇರಿದಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ಬಿಜೆಪಿ ಭರ್ಜರಿ ಪ್ರಚಾರ ವೇಳೆ ಉತ್ಸಾಹಭರಿತ ಭಾಷಣ ಮಾಡಿದರು. ಅವರು ತಮ್ಮ ಭಾಷಣದಲ್ಲಿ ಅಭಿವೃದ್ಧಿ ಕಾರ್ಯಗಳು, ಸರ್ಕಾರದ ಸಾಧನೆ ಹಾಗೂ ಮತದಾರರಿಗೆ ಬಿಜೆಪಿ ಬೆಂಬಲಿಸುವಂತೆ ಕರೆ ನೀಡಿದರು. ಇದೇ ವೇಳೆ ಪ್ರತಿಪಕ್ಷಗಳ ವಿರುದ್ಧವೂ ತೀಕ್ಷ್ಣ ವಾಗ್ದಾಳಿ ನಡೆಸಿದರು. ಬಿಜೆಪಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಚಾರದ ಜೋರು ತಂದರು. ಬಾಗಲಕೋಟೆ ಚುನಾವಣಾ ರಂಗು ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವೇರಿಸುತ್ತಿದೆ. ಮಹಾರಾಣಾ ಪ್ರತಾಪ್ ಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಸಂತ ಸೇವಾಲಾಲ್ ಮಹಾರಾಜ್ ಜಿ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರಿಗೆ, ವಿಶ್ವಗುರು ಬಸವಣ್ಣವರಿಗೆ ಜೈ ಶ್ರೀರಾಮ್. ಪಕ್ಷದ ಆ ಗ್ಯಾರಂಟಿ ಕೊಟ್ಟಿದ್ರೆ ಈಗ 5 ದಿವಸ ನೀವು ಬಾಗಲಕೋಟೆನಾಗ ಗ್ಯಾರಂಟಿ ಆಗಿ ಬಂದು ಕೊಡ್ಲಾಕತ್ತೀರಿ. ಅಂದ್ರೆ ನಿಮ್ಮ ವಾರಂಟಿ ಮುಗಿದತ್ತ. जब हमारा सिद्धारामैया ने अमावस्या में शिवरात्रि में खंडा खाते रहे चढ़ाल किया था, ಏನೈತೆ ಮಾನ ಮರ್ಯಾದೆ ಇದ್ರು ತಿಂದ್ರು ಹೇಳ್ಬೇಕೇನ್ರಿ? ಯಾಕೆ ಹೇಳ್ತಾರ ಗುರ್ತದನ? ಹಿಂದೂ ಸಮಾಜದ ಹಿಂದೂ ದೇವರುಗಳನ್ನ ಅಪಮಾನ ಮಾಡೋದ್ರ ಸಲುವಾಗಿ ಮಾತಾಡ್ತಾರ. ಸಾಬೂರ್ನ ಖುಷಿ ಪಡಿಸ್ಲಾಕಿ ಸಿದ್ದರಾಮಯ್ಯ ಮಾತಾಡ್ತಾರ. ಕುಕ್ಕಟ್ಟು ಹೊಡೆಯೋರು ಅವರು, ರೊಕ್ಕ ತುಂಬೋರು ಯಾರು? ಮೊನ್ನೆ ಇಲ್ಲೊಬ್ಬ ಬಾಗಲಕೋಟೆ ಜಿಲ್ಲೆದಾಗ ಒಬ್ಬ ಭೂಪದಾನ MLA IPL ಏನೋ ವಿಧಾನಸಭಾದಾಗ ಎದ್ದು ಏನಾರೇ ಮಾತಾಡ್ತಾನ. ಪಂಚಮಸಾಲಿ ಮೀಸಲಾತಿ ಕೇಳ್ತಾನ, ಬಾಗಲಕೋಟೆ ಮುಳುಗಡೆ ಬಗ್ಗೆ ಮಾತಾಡ್ತಾನ, ಆಲಮಟ್ಟಿ ಬಗ್ಗೆ ಮಾತಾಡ್ತಾನ, ಯರಗಲಿ ಯಾತ್ ನೀರಾವರಿ ಬಗ್ಗೆ ಮಾತಾಡ್ತಾನ. ನಾವು ತಿಳ್ಕೊಂಡಿವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನನ್ನ ಹೆಂಡತಿ ಮಕ್ಕಳು IPL ಹೋಗ್ಬೇಕಾಗಿದೆ, 5 ಟಿಕೆಟ್ ಕೊಡಬೇಕು. ವಾರೇ ಬಪ್ಪರೆ MLA. ಕುಕ್ಕಟ್ಟು ಹೊಡೆಯೋರು ಅವರು, ರೊಕ್ಕ ತುಂಬೋರು ಯಾರು? ಇವತ್ತು ನೋಡ್ರಿ ನಮ್ಮ ಸಿದ್ದರಾಮಯ್ಯನವರು ಕುಂಕುಮ ಹಚ್ಕೊಳ್ಳಕ್ ಅಲರ್ಜಿ. ನೋಡ್ರಲ್ಲ, ಎಲ್ಲ ವಿಡಿಯೋ ನೋಡ್ತಿರಲ್ಲ ಮನ್ಯಾಗ, ಎಷ್ಟು ಖುಷಿ. ಆ ಮಕ್ಕಳ ನನ್ನ ಸರ್ಕಾರವು ಸಾಬರಿಗಾಗೆ ಹುಟ್ಟಿದೆ, ನನ್ನ ಸರ್ಕಾರವು ಅವರಿಗೆ ಮುಲ್ಲಾಗಳಿಗೆ 6,000 ರೂಪಾಯಿ ಕೊಡ್ತೀನಿ, ನನ್ನ ಸರ್ಕಾರವು ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಗಾಗಿ ತರಬೇತಿ ಕೊಡ್ತೀನಿ, ನನ್ನ ಸರ್ಕಾರವು 100 ಉರ್ದು ಶಾಲೆ ತೆಗಿತೀನಿ. ಎಲ್ಲರ ಕನ್ನಡ ಶಾಲೆ ಬರಲಿಲ್ಲ. ಕೆಲವೊಂದು ಮಂದಿಗೆ ಕರ್ನಾಟಕದಾಗ ಮಕ್ಕಳಿಗೆ ಹಿಂದಿ ಬೋರ್ಡ್ ನೋಡಿದ್ರೆ ತಾಪ್ ಮಾಡ್ಕೋತಾರೆ, ಮರಾಠಿ ಬೋರ್ಡ್ ನೋಡಿದ್ರೆ. ಈಗ ಉರ್ದು ಶಾಲೆ ತೆಗಿತೇನೆ ಅಂದ್ರೆ ಒಬ್ಬರೇ ಕನ್ನಡ ಹೋರಾಟಗಾರ ಎಲ್ಲರೂ ಏನಾರು ಅಂದನೋ. ಅಲ್ಲಿಂದ ಮುಸ್ಲಿಂ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋದ್ರ 30 ಲಕ್ಷ ರೂಪಾಯಿ ಕೊಡ್ತಾರೆ. ಯಾರಪ್ಪನ ದುಡ್ಡ್ರಿ? GST ತುಂಬೋರು ನೀವು, ರೋಡ್ ಟ್ಯಾಕ್ಸ್ ತುಂಬೋರು ನೀವು, ಮುನ್ಸಿಪಾಲಿಟಿ ಕರ್ಪಟ್ಟಿ ತುಂಬೋರು ನೀವು, ಎಲ್ಲ ಟ್ಯಾಕ್ಸ್ ನೀವು ಕರೆಕ್ಟ್ ತುಂಬ್ತೀರಿ. ಅವ್ರು ಒಂದರ ಮುಚ್ಚುತ್ತಿದ್ದ ಎಲ್ಲರೇ ಟ್ಯಾಕ್ಸ್. ಕುಕ್ಕಟ್ಟು ಹೊಡೆಯೋರು ಅವರು, ರೊಕ್ಕ ತುಂಬೋರು ಯಾರು? ಕುಕ್ಕಟ್ಟು ಹೊಡೆಯೋರು ಅವರು, ರೊಕ್ಕ ತುಂಬೋರು ಯಾರು? ಮುಂದ ಮುಸ್ಲಿಂ ಯುವಕರು ಸ್ಟಾರ್ಟ್ಅಪ್ ಮಾಡ್ತಿದ್ರು 3 ಲಕ್ಷ ಕೊಡ್ತಾರಂತ. ಪಂಚರ್ ಅಂಗಡಿ ಒಳಗೆ ಹಂಗೆ ಹೆಚ್ಚು ಪಂಚರ್ ಮಾಡಬೇಕು, ನಾವು ಸ್ಟಾರ್ಟ್ಅಪ್ ಕಲಿಬೇಕು. ಹೋಗು ಗಾಡಿಗಳು ಮೇಲೆ ಮೇಲೆ ಪಂಚರ್ ಆಗಿ ನಿಂದಿರ್ಬೇಕು. ಇಟ್ಟು ಹೊಡೆದ್ರ ಕಲ್ಲೇ, ಇಟ್ಟು ಹೊಡೆದ್ರ ಕಲ್ಲೇ ಇಲ್ಲ. ಜೇರ್ ಕರ್ತಾನ ಏನಾರು ಇದ್ದೆ ಈ ಕಾಲದಾಗ ಅಂದ್ರ ಆ ಒಳಗೆ ಕೂತಿದ್ರಲ್ಲ ಮುನ್ಸುತ್ಯಾಗ ಒತ್ತಾಟಿ ಹಿಡಿದು ಸಾಫ್ ಮಾಡಿಸ್ಬಿಡ್ತಿದ್ದೆ.